ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಸ್ಐಟಿ ಡ್ರಿಲ್ಗೆ ಭದ್ರಗುಟ್ಟಿತ ಬುರುಡೆ ಗ್ಯಾಂಗ್. ವೀರೇಂದ್ರ ಹೆಗ್ಗಡೆ ಪರ ಬ್ಯಾಟ್ ಬೀಸಿದ ಸಿಎಂ ಡಿಕೆಶಿ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಎಂಬ ಮಾತಿಗೆ ಅದೇ ಕಾರಣಕ್ಕೆ ಧರ್ಮಸ್ಥಳಕ್ಕೆ ಆ ಹೆಸರು ಬಂದಿದೆ. ವೀರೇಂದ್ರ ಹೆಗ್ಗಡೆಯವರ ವ್ಯಕ್ತಿತ್ವನೇ ಬೇರೆ ಅಂತ ಹೇಳುವ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಫಿಕ್ಸ್ ಅಂತ ಡಿಕೆಶಿ ಎಚ್ಚರಿಸಿದ್ದಾರೆ. ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮಗೆ ಬಹಳ. ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ದೊಡ್ಡ ಇದೆ. ಮಂಜುನಾಥ ಮಾತು ಬಿಡಲ್ಲ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಅದಕ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಇಲ್ಲಿ ಮಾತು ಕೊಟ್ರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದು ನನ್ನ ನಂಬಿಕೆ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಬಿಡಲ್ಲ. ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನ ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ಶಸ್ತ್ರಾಸ್ತ್ರ ಬಿಸಾಡಿ ಬುರುಡೆ ಗ್ಯಾಂಗ್ ಓಡಿ ಹೋಗಿದೆ. ಅವರು ಬಹಳ ಧೈರ್ಯವಾಗಿ ಅಬ್ಬರಿಸುವಾಗ ಕೆಲವರು ಏನು ಹೇಳಿದ್ರು, ಓ ಹೌದಪ್ಪ ಧರ್ಮಸ್ಥಳ ನಿಂತದಿರ್ಬೋದು, ಹಾಗಾಗಿ ಇಷ್ಟು ಧೈರ್ಯ ಹೇಳ್ತಿದ್ದಾರೆ ಅಂತ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು ಇವರಿಗೆ? ಯಾಕೆ ಹೈಕೋರ್ಟಿಗೆ ಕಾಶಿಗೆ ಹೋದ್ರು? ಈಗ ಯಾಕೆ ಬಂಧನದ ಭೀತಿಯಿಂದ ತಪ್ಪಿಸಬೇಕು, ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು? ನಾವು ಈಗ ಹೇಳಿ ಹೋಗಿ ಎಸ್ಐಟಿ ಮುಂದೆ ಏನು ಮಾಡಿದ್ರು ತಯಾರು, ನಮ್ಮನ್ನು ಬಂಧಿಸಿದ್ರೆ ನಾವು ರೆಡಿ ಇದ್ದೇವೆ ಅಂತೇಳಿ ಬರಲಿ. ತಪ್ಪಿಸಿಕೊಂಡಿದ್ದಾರಲ್ಲ, ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡದ್ದು. ಮತ್ತು ಇದು ಒಂದು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಬಿಸಾಕಿ ಓಡಿದಾಗೆ ಆಗಿದೆ. ಬುರುಡೆ ಗ್ಯಾಂಗ್ಗೆ ಓರ್ವ ಪೊಲೀಸ್ ಬೆಂಬಲ. ಇದೇ ಎಡಿಜಿಪಿ ಲೆವೆಲ್ ಅವರ ಆಫೀಸರ್ ಅವರೇ ಕುತಂತ್ರ ಮಾಡಿ, ನಮಗೆ ಬರ್ತಿರ್ತಕ್ಕಂಥ ಮಾಹಿತಿ ಇವರೇ ಕುತಂತ್ರ ಮಾಡಿ, ಇವರೇ ಷಡ್ಯಂತ್ರ ಜನರಿಗೆ ಒಂದು ಐಡಿಯಾ ಕೊಟ್ಬಿಟ್ಟು ಕೋರ್ಟಲ್ಲಿ ಈ ತರದಲ್ಲಿ ಒಂದು ಇದನ್ನ ಹಾಕೊಳ್ಳಿ, ಆವಾಗ ನಮಗೂ ಒಂದು ರಿಲೀಫ್ ಸಿಗುತ್ತೆ, ನಾವಿದನ್ನ ಮುಂದಕ್ಕೆ ಹಾಕ್ತೀವಿ ಅಂತೇಳಿ. ಅಂದ್ರೆ ಅರ್ಥ, ಸೊಸೈಟಿ ಒಳಗಡೆ ಇರ್ತಕ್ಕಂಥ ಕೆಲವು ಆಫೀಸರ್ಗಳು, ಸರ್ಕಾರದ ಕೆಲವು ಭಾಗ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ವ್ಯಕ್ತಿಗಳು, ಅರ್ಬನ್ ನಕ್ಸಲರು, ಮತ್ತೆ ಈ ಷಡ್ಯಂತ್ರದಲ್ಲಿ ಒಳಗಾಗಿದಾರಲ್ಲ, ಇವರೆಲ್ಲರೂ ಸೇರಿ ಆಡ್ತಿರ್ತಕ್ಕಂತಹ ಈ ನಾಟಕವೇ ಹೈಕೋರ್ಟ್ಗೆ ಅರ್ಜಿ ಹಾಕಿರ್ತಕ್ಕಂಥದ್ದು. ಬುರುಡೆ ಗ್ಯಾಂಗ್ಗೆ ಚಿಂತೆ ಶುರುವಾಗಿತ್ತು. ಸದ್ಯಕ್ಕೆ ನ್ಯಾಯಾಲಯ ಸಣ್ಣ ಒಂದು ರಿಲೀಫ್ ಕೊಟ್ಟಿದೆ. ಈ ಪ್ರಕರಣ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಸ್ಐಟಿ ಡ್ರಿಲ್ಗೆ ಭದ್ರಗುಟ್ಟಿತ ಬುರುಡೆ ಗ್ಯಾಂಗ್. ವೀರೇಂದ್ರ ಹೆಗ್ಗಡೆ ಪರ ಬ್ಯಾಟ್ ಬೀಸಿದ ಸಿಎಂ ಡಿಕೆಶಿ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಎಂಬ ಮಾತಿಗೆ ಅದೇ ಕಾರಣಕ್ಕೆ ಧರ್ಮಸ್ಥಳಕ್ಕೆ ಆ ಹೆಸರು ಬಂದಿದೆ. ವೀರೇಂದ್ರ ಹೆಗ್ಗಡೆಯವರ ವ್ಯಕ್ತಿತ್ವನೇ ಬೇರೆ ಅಂತ ಹೇಳುವ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಫಿಕ್ಸ್ ಅಂತ ಡಿಕೆಶಿ ಎಚ್ಚರಿಸಿದ್ದಾರೆ. ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮಗೆ ಬಹಳ. ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ದೊಡ್ಡ ಇದೆ. ಮಂಜುನಾಥ ಮಾತು ಬಿಡಲ್ಲ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಅದಕ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಇಲ್ಲಿ ಮಾತು ಕೊಟ್ರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದು ನನ್ನ ನಂಬಿಕೆ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಬಿಡಲ್ಲ. ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನ ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ಶಸ್ತ್ರಾಸ್ತ್ರ ಬಿಸಾಡಿ ಬುರುಡೆ ಗ್ಯಾಂಗ್ ಓಡಿ ಹೋಗಿದೆ. ಅವರು ಬಹಳ ಧೈರ್ಯವಾಗಿ ಅಬ್ಬರಿಸುವಾಗ ಕೆಲವರು ಏನು ಹೇಳಿದ್ರು, ಓ ಹೌದಪ್ಪ ಧರ್ಮಸ್ಥಳ ನಿಂತದಿರ್ಬೋದು, ಹಾಗಾಗಿ ಇಷ್ಟು ಧೈರ್ಯ ಹೇಳ್ತಿದ್ದಾರೆ ಅಂತ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು ಇವರಿಗೆ? ಯಾಕೆ ಹೈಕೋರ್ಟಿಗೆ ಕಾಶಿಗೆ ಹೋದ್ರು? ಈಗ ಯಾಕೆ ಬಂಧನದ ಭೀತಿಯಿಂದ ತಪ್ಪಿಸಬೇಕು, ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು? ನಾವು ಈಗ ಹೇಳಿ ಹೋಗಿ ಎಸ್ಐಟಿ ಮುಂದೆ ಏನು ಮಾಡಿದ್ರು ತಯಾರು, ನಮ್ಮನ್ನು ಬಂಧಿಸಿದ್ರೆ ನಾವು ರೆಡಿ ಇದ್ದೇವೆ ಅಂತೇಳಿ ಬರಲಿ. ತಪ್ಪಿಸಿಕೊಂಡಿದ್ದಾರಲ್ಲ, ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡದ್ದು. ಮತ್ತು ಇದು ಒಂದು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಬಿಸಾಕಿ ಓಡಿದಾಗೆ ಆಗಿದೆ. ಬುರುಡೆ ಗ್ಯಾಂಗ್ಗೆ ಓರ್ವ ಪೊಲೀಸ್ ಬೆಂಬಲ. ಇದೇ ಎಡಿಜಿಪಿ ಲೆವೆಲ್ ಅವರ ಆಫೀಸರ್ ಅವರೇ ಕುತಂತ್ರ ಮಾಡಿ,
ನಮಗೆ ಬರ್ತಿರ್ತಕ್ಕಂಥ ಮಾಹಿತಿ ಇವರೇ ಕುತಂತ್ರ ಮಾಡಿ ಇವರೇ ಷಡ್ಯಂತ್ರಜಾರರಿಗೆ ಒಂದು ಐಡಿಯಾ ಕೊಟ್ಬಿಟ್ಟು ಕೋರ್ಟಲ್ಲಿ ಹೋಗಿ ಈ ತರದಲ್ಲಿ ಒಂದು ಇದನ್ನ ಹಾಕೊಳ್ಳಿ, ಆವಾಗ ನಮಗೂ ಒಂದು ರಿಲೀಫ್ ಸಿಗುತ್ತೆ, ನಾವಿದನ್ನ ಮುಂದಕ್ಕೆ ಹಾಕ್ತೀವಿ ಅಂತೇಳಿ. ಅಂದ್ರೆ ಅರ್ಥ ಸೊಸೈಟಿ ಒಳಗಡೆ ಇರ್ತಕ್ಕಂಥ ಕೆಲವು ಆಫೀಸರ್ಗಳು, ಸರ್ಕಾರದ ಕೆಲವು ಭಾಗ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ವ್ಯಕ್ತಿಗಳು, ಅರ್ಬನ್ ನಕ್ಸಲರು ಮತ್ತೆ ಈ ಷಡ್ಯಂತ್ರದಲ್ಲಿ ಒಳಗಾಗಿದಾರಲ್ಲ ಇವರೆಲ್ಲರೂ ಸೇರಿ ಆಡ್ತಿರ್ತಕ್ಕಂತಹ ಈ ನಾಟಕವೇ ಹೈಕೋರ್ಟ್ಗೆ ಅರ್ಜಿ ಹಾಕಿರ್ತಕ್ಕಂಥದ್ದು. ಬುರುಡೆ ಗ್ಯಾಂಗ್ಗೆ ಚಿಂತೆ ಶುರುವಾಗಿತ್ತು. ಸದ್ಯಕ್ಕೆ ನ್ಯಾಯಾಲಯ ಸಣ್ಣ ಒಂದು ರಿಲೀಫ್ ಕೊಟ್ಟಿದೆ. ಈ ಪ್ರಕರಣ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಸ್ಐಟಿ ಡ್ರಿಲ್ಗೆ ಭದ್ರಗುಟ್ಟಿತ ಬುರುಡೆ ಗ್ಯಾಂಗ್. ವೀರೇಂದ್ರ ಹೆಗ್ಗಡೆ ಪರ ಬ್ಯಾಟ್ ಬೀಸಿದ ಡಿಸಿಎಂ ಡಿಕೆಶಿ. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಎಂಬ ಮಾತಿಗೆ ಅದೇ ಕಾರಣಕ್ಕೆ ಧರ್ಮಸ್ಥಳಕ್ಕೆ ಆ ಹೆಸರು ಬಂದಿದೆ. ವೀರೇಂದ್ರ ಹೆಗ್ಗಡೆಯವರ ವ್ಯಕ್ತಿತ್ವನೇ ಬೇರೆ ಅಂತ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಫಿಕ್ಸ್ ಅಂತ ಡಿಕೆಶಿ ಎಚ್ಚರಿಸಿದ್ದಾರೆ. ಅವರ ವ್ಯಕ್ತಿತ್ವನೇ ಬೇರೆ. ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇತ್ತಲ್ಲ ಅನ್ನೋದು ನಮಗೆ ಬಹಳ. ಯಾಕೆಂದ್ರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ದೊಡ್ಡ ಇದೆ. ಮಂಜುನಾಥ ಮಾತು ಬಿಡಲ್ಲ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಅರ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡಂಗಿಲ್ಲ, ಇಲ್ಲಿ ಮಾತು ಕೊಟ್ರೆ ತಪ್ಪಂಗಿಲ್ಲ. ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅನ್ನೋದು ನನ್ನ ನಂಬಿಕೆ. ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿದವರನ್ನ ಬಿಡಲ್ಲ. ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂತಹ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆನೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ಶಸ್ತ್ರಾಸ್ತ್ರ ಬಿಸಾಡಿ ಬುರುಡೆ ಗ್ಯಾಂಗ್ ಓಡಿ ಹೋಗಿದೆ. ಅವರು ಬಹಳ ಧೈರ್ಯವಾಗಿ ಅಬ್ಬರಿಸುವಾಗ ಕೆಲವರು ಏನು ಹೇಳಿದ್ರು, ಹೌದಪ್ಪ ಧರ್ಮಸ್ಥಳ ನಿಂತದಿರ್ಬೋದು, ಹಾಗಾಗಿ ಇಷ್ಟು ಧೈರ್ಯ ಹೇಳ್ತಿದ್ದಾರೆ ಅಂತ. ಈಗ ಆ ಧೈರ್ಯ ಎಲ್ಲಿ ಹೋಯ್ತು ಇವರಿಗೆ? ಯಾಕೆ ಹೈಕೋರ್ಟಿಗೆ ಕಾಶಿಗೆ ಹೋದ್ರು? ಈಗ ಯಾಕೆ ಬಂಧನದ ಭೀತಿಯಿಂದ ತಪ್ಪಿಸಬೇಕು, ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು? ನಾವು ಈಗ ಹೇಳಿ ಹೋಗಿ ಎಸ್ಐಟಿ ಮುಂದೆ ಏನು ಮಾಡಿದ್ರು ತಯಾರು, ನಮ್ಮನ್ನು ಬಂಧಿಸಿದ್ರೆ ನಾವು ರೆಡಿ ಇದ್ದೇವೆ ಅಂತೇಳಿ ಬರಲಿ. ತಪ್ಪಿಸಿಕೊಂಡಿದ್ದಾರಲ್ಲ, ಬಂಧನದ ಭೀತಿಯಿಂದ ತಪ್ಪಿಸಿಕೊಂಡದ್ದು. ಮತ್ತು ಇದು ಒಂದು ಯುದ್ಧದ ಸಂದರ್ಭದಲ್ಲಿ ಶಸ್ತ್ರವನ್ನು ಬಿಸಾಕಿ ಓಡಿದಾಗೆ ಆಗಿದೆ. ಬುರುಡೆ ಗ್ಯಾಂಗ್ಗೆ ಓರ್ವ ಪೊಲೀಸ್ ಬೆಂಬಲ. ಇದೇ ಎಡಿಜಿಪಿ ಲೆವೆಲ್ ಅವರ ಆಫೀಸರ್ ಅವರೇ ಕುತಂತ್ರ ಮಾಡಿ, ನಮಗೆ ಬರ್ತಿರ್ತಕ್ಕಂಥ ಮಾಹಿತಿ ಇವರೇ ಕುತಂತ್ರ ಮಾಡಿ ಇವರೇ ಷಡ್ಯಂತ್ರಜಾರರಿಗೆ ಒಂದು ಐಡಿಯಾ ಕೊಟ್ಬಿಟ್ಟು ಕೋರ್ಟಲ್ಲಿ ಹೋಗಿ ಈ ತರದಲ್ಲಿ ಒಂದು ಇದನ್ನ ಹಾಕೊಳ್ಳಿ, ಆವಾಗ ನಮಗೂ ಒಂದು ರಿಲೀಫ್ ಸಿಗುತ್ತೆ, ನಾವಿದನ್ನ ಮುಂದಕ್ಕೆ ಹಾಕ್ತೀವಿ ಅಂತೇಳಿ. ಅಂದ್ರೆ ಅರ್ಥ ಸೊಸೈಟಿ ಒಳಗಡೆ ಇರ್ತಕ್ಕಂಥ ಕೆಲವು ಆಫೀಸರ್ಗಳು, ಸರ್ಕಾರದ ಕೆಲವು ಭಾಗ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ವ್ಯಕ್ತಿಗಳು, ಅರ್ಬನ್ ನಕ್ಸಲರು ಮತ್ತೆ ಈ ಷಡ್ಯಂತ್ರದಲ್ಲಿ ಒಳಗಾಗಿದಾರಲ್ಲ ಇವರೆಲ್ಲರೂ ಸೇರಿ ಆಡ್ತಿರ್ತಕ್ಕಂತಹ ಈ ನಾಟಕವೇ ಹೈಕೋರ್ಟ್ಗೆ ಅರ್ಜಿ ಹಾಕಿರ್ತಕ್ಕಂಥದ್ದು. ಬುರುಡೆ ಗ್ಯಾಂಗ್ಗೆ ಚಿಂತೆ ಶುರುವಾಗಿತ್ತು. ಸದ್ಯಕ್ಕೆ ನ್ಯಾಯಾಲಯ ಸಣ್ಣ ಒಂದು ರಿಲೀಫ್ ಕೊಟ್ಟಿದೆ. ಈ ಪ್ರಕರಣ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.